ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹಿ, ಇಲ್ಲಿ ನೋಡು, ಈ ಫೋಟೋ ಎಷ್ಟು ಚೆನ್ನಾಗಿದೆ ಅಂತ. ಪರ್ಫೆಕ್ಟ್ ಫ್ರೇಮಿಂಗ್, ಒನ್ ಆಫ್ ದ ಬೆಸ್ಟ್ ಪಿಕ್ಚರ್ಸ್. ಈ ಟ್ರೆಡಿಷನಲ್ ಡ್ರೆಸ್ನಲ್ಲಿ ನಾವಿಬ್ರು ಸಕ್ಕದಾಗಿ ಕಾಣಿಸ್ತಿದ್ದೀವಿ, ರಾಯಲ್ ಆಗಿದ್ದೀವಿ, ಲೈವ್ಲಿ ಆಗೂ ಇದ್ದೀವಿ. ಈ ಫೋಟೋನೇ ಶೇರ್ ಮಾಡೋಣ ಅಲ್ವಾ? ಫೋಟೋ ಲೈವ್ಲಿ ಆಗಿದ್ರೆ ಏನು ಬಂತು, ಲೈಫು ಅಷ್ಟೇ ಲೈವ್ಲಿ ಆಗಿರಬೇಕು. ಏನು ಹೇಳ್ತಿದ್ಯಾ ಮಹಿ? ಇನ್ನೇನು, ಸುಮ್ಮನೆ ಫೋಟೋಗೆ ಸ್ಮೈಲ್ ಕೊಟ್ರೆ ಸಾಲದು, ಮನಸ್ಸಲ್ಲೂ ಖುಷಿ ಅನ್ನೋದಿರಬೇಕು. ಇಲ್ಲಾಂದ್ರೆ ಎಲ್ಲ ಈ ಶೋ ಪೀಸ್ ಥರ ಇರುತ್ತೆ, ಆರ್ಟಿಫಿಷಿಯಲ್ ಆಗಿ. ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ, ಆದರೆ ಅದಕ್ಕೆ ಜೀವನೇ ಇರೋದಿಲ್ಲ. ಏನು ಹೇಳ್ತಿದ್ಯಾ ಮಹಿ? ನಾವು ನಮ್ಮ ಹೊಸ ಮನೆಗೆ ಬಂದಿದ್ದೀವಿ, ನನ್ನ ಡ್ರೀಮ್ನ ನಾವು ಅಚೀವ್ ಮಾಡಿದ್ದೀವಿ, ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟೋದು ಅಂದರೆ ಸುಮ್ಮನೆನಾ? ಅದು EMI ಇಲ್ದೇ, ಅದು ಈ ಎಂಗೇಜಲ್ಲಿ. ಇದು ತುಂಬ ದೊಡ್ಡ ಅಚೀವ್ಮೆಂಟ್ ಮಹಿ. ಆ್ಯಕ್ಚುಲಿ ಪ್ರೌಡ್ ಅನ್ನೋದು ತುಂಬ ಚಿಕ್ಕ ವರ್ಡು, ಅದಕ್ಕಿಂತ ಜಾಸ್ತಿ ಪ್ರೌಡ್ ಫೀಲ್ ಮಾಡ್ಬೇಕು ನಾವು. ಸಾಕು, ಮನೆ ಅನ್ನೋದು ಒಂದು ನೀಡ್ ಅಷ್ಟೇ. ಇರೋದಕ್ಕೆ ಒಂದು ಮನೆ ಬೇಕು, ಅದನ್ನು ತಗೊಂಡೋಗಿ ಅಚೀವ್ಮೆಂಟ್ ಲಿಸ್ಟಿಗೆ ಹಾಕ್ಬೇಡ. ಕಟ್ಟಿರೋ ಈ ಮನೆಗೆ ಏನೋ ನೀನು ತಾಜ್ ಮಹಲೇ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಬಿಲ್ಡಪ್ ತಗೋತಾ ಇದೆಯಾ. ಯಾರು ಮಾಡದೇ ಇರೋದನ್ನ ನೀನೇ ಮಾಡಿದ್ಯಾ ಅನ್ನೋ ಥರ ಆಡ್ತಿದ್ಯಾ. ತುಂಬ ಸಿಲ್ಲಿ ಅನ್ಸುತ್ತೆ, ಚೈಲ್ಡಿಶ್ ಆಗಿರುತ್ತೆ. ಹೋ, ನೀವು ಶ್ರೀಮಂತರ ಹೇಳ್ಕೊಂಡ್ರೆ ಅದು ಸ್ಟೇಟಸ್ಸು, ನಮ್ಮಂಥ ಮಿಡಲ್ ಕ್ಲಾಸ್ನವರು ನಮ್ಮ ಅಚೀವ್ಮೆಂಟ್ ಹೇಳ್ಕೊಂಡ್ರೆ ಅದು ಬಿಲ್ಡಪ್ಪು. ಎಷ್ಟಂದ್ರೂ ನೀನು ದಿವಾನ್ ಫ್ಯಾಮಿಲಿಲಿ ಗೋಲ್ಡನ್ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳಲ್ವಾ, ನಿಮಗಿದೆಲ್ಲ ಜುಜುಬಿನೇ. ಆದರೆ ಇದು ನನಗೆ ತಾಜ್ ಮಹಲ್. ಯಾಕೆಂದರೆ ಇದನ್ನು ಕಟ್ಟಿರೋದು ನಾನು ದುಡ್ದು ಕಟ್ಸಿರೋದು. ಬಡವ್ರ ಮಕ್ಕಳು ಬೆಳೆದ್ರೆ ನಿಮ್ಮಂಥ ಶ್ರೀಮಂತರಿಗೆ ಒಂಥರ ಉರಿ ಅಲ್ವಾ, ಜಲಸಿ, ಸ್ಟಮಕ್ ಬರ್ನ್ ಆಗತ್ತೆ ಅನ್ಸುತ್ತೆ. ನಮ್ಮ ಮುಂದೆ ಹೇಗಿದ್ದವನು ಹೇಗೆಲ್ಲ ಬೆಳೆದ ಅಂತ ನೋಡೋಕ್ಕಾಗಲ್ಲ, ತಡೆಯೋಕ್ಕಾಗಲ್ಲ. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಜೀವ, ಏನು ಹೇಳ್ತಿದ್ಯಾ ನೀನು? ನಾನು ಹೇಳ್ತಿರೋ ಅರ್ಥನೇ ಬೇರೆ. ನಾನು ಜೆಲಸ್ ಫೀಲ್ ಮಾಡೋದಾ? ಅದು ನಿನ್ನ ವಿಷಯದಲ್ಲಿ. ಸಾಕು ಸುಮ್ಮನಿರು ಮಹಿ, ಪ್ಯಾಚ್ ಅಪ್ ಮಾಡಕ್ ಬರಬೇಡ. ಏನು ಗೊತ್ತು ನಿನಗೆ? ನೋಡು, ನೀನು ಮನೆ ಕಟ್ಟಿರೋದು ನನಗೆ ತುಂಬಾನೇ ಖುಷಿ ಇದೆ. ಬಟ್ ನನ್ನ ಕನ್ಸನ್ ಇಷ್ಟೇ, ನಿನ್ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ, ತುಂಬಾನೇ ಹಾರಾಡ್ತಿದ್ಯಾ. ನಾನು ಹೇಳ್ತಿರೋದು ಜಸ್ಟ್ ಹಂಬಲ್ ಆಗಿರು, ಅದು ನಿನ್ನ ಹೆಲ್ತ್ಗೆ ಒಳ್ಳೇದು. ನನಗೆ ಟಾನ್ ಕೊಡ್ತೀಯಾ? ನನಗೆ ಚುಚ್ಚು ಮಾತಾಡ್ತೀಯಾ? ಅಲ್ಲ ಜೀವ, ಏನಾಗಿದೆ ನಿನಗೆ? ಯಾಕೆ ಇಷ್ಟೊಂದು ರೇಸ್ ಆಗ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ? ಜಸ್ಟ್ ಶಟ್ ಅಪ್. ಯಾರಿಗೆ ತಲೆ ಕೆಟ್ಟಿರೋದು? ನನ್ನ ಹತ್ರ ಈ ಥರ ಮಾತಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ? ನನ್ನನ್ನು ಮದುವೆ ಆಗಿ ನನ್ನ ಜೊತೆಗಿದ್ದು ನಾನು ದುಡ್ಡು ತಂದು ಹಾಕಿದ್ದಲ್ಲಿ ತಿನ್ಕೊಂಡು ಉಣ್ಕೊಂಡು ಶೋಕಿ ಮಾಡ್ಕೊಂಡು ಆರಾಮಾಗಿದ್ಯಾ. ಇದನ್ನೆಲ್ಲ ಮಾಡಿನೋ ನಿನ್ನ ಹತ್ರ ನಾನು ಅನ್ಸ್ಕೋಬೇಕಾ? ನನ್ನನ್ನೇ ಕಿಂಡಲ್ ಮಾಡ್ತೀಯಾ? ನೀನು ನನ್ನ ಹಂಗಲ್ಲಿದ್ಯಾ, ಮರಿಬೇಡ. ಅದೇನೋ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಸುಮ್ಮನೆ ಮಾಡ್ತಿದ್ಯಾ ಅಷ್ಟೇ, ಅದರಿಂದ ಏನು ಗಿಡ್ತಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ಬೆಳಗ್ಗೆ ಹೇಳ್ತೀಯಾ, ಚೆನ್ನಾಗಿ ರೆಡಿ ಆಗ್ತೀಯಾ, ಸ್ಟುಡಿಯೋಗೆ ಹೋಗ್ತೀಯಾ ಅಷ್ಟೇ, ಅದರಿಂದ ಏನು ನಾನು ಉದ್ಧಾರ ಆಗಿಲ್ಲ. ಇದನ್ನೆಲ್ಲ ಮಾಡಿದ್ದು ನಾನು ಮಾತ್ರ, ಅದನ್ನ ಮರಿಬೇಡ. ಯಾಕೆ ಇಷ್ಟೊಂದು ಚೀಪಾಗಿ ಮಾತಾಡ್ತಿದ್ಯಾ? ನಾನೇನು ಗತಿ ಇಲ್ಲದೆ ಬಂದಿಲ್ಲ, ಎಲ್ಲ ಇದ್ದು ನಿನಗೋಸ್ಕರ ಎಲ್ಲ ಬಿಟ್ಟು ಬಂದೋಳು ನಾನು. ನನ್ನ ಬಗ್ಗೆನೇ ಹೀಗೆಲ್ಲ ಮಾತಾಡ್ತೀಯ? ನಾಚಿಕೆ ಆಗಲ್ವಾ ನಿನಗೆ? ನಿನಗೆ ಈ ಥರ ಎಲ್ಲ ಮಾತಾಡೋಕ್ಕಾದ್ರೂ ಮನ್ಸು ಹೇಗೆ ಬರುತ್ತೆ? ನೀನು ಎಷ್ಟು ಚೇಂಜ್ ಆಗಿದೆಯಾ ಅನ್ನೋದು ನೀನು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ. ಅನಿಮಲ್ ಥರ ಬಿಹೇವ್ ಮಾಡ್ತಿದ್ಯಾ. ಮಹಿ, ನಾನು ಆ ಥರ ಎಲ್ಲ ಹೇಳಿದ್ದು. ಇನ್ಯಾವ ಥರ ಹೇಳಿದ್ ನೀನು ತುಂಬಾ ಬದಲಾಗಿದ್ಯಾ ಜೀವ. ನಾನ್ ಪ್ರೀತಿಸಿದ ಜೀವ ನೀನಲ್ಲ. ಯಾಕೆಂದ್ರೆ ಆ ಜೀವ ತುಂಬಾ ಇನ್ನೋಸೆಂಟ್ ಆಗಿದ್ದ, ನನ್ನ ತುಂಬಾ ಪ್ರೀತಿಸ್ತಿದ್ದ. ನಾನು ಏನೇ ಹೇಳಿದ್ರು ಎಷ್ಟು ಪೇಷನ್ಸ್ ಇಂದ ಕೇಳ್ತಾ ಇದ್ದ. ಯಾಕೆಂದ್ರೆ ಅವನು ತುಂಬಾ ಒಳ್ಳೆಯವನಾಗಿದ್ದ. ಈಗ ನೀನು ಬೇರೆನೇ ಜೀವ ಆಗಿದ್ಯಾ. ಯಾಕೆಂದ್ರೆ ನಿನ್ ಸಹವಾಸನೇ ಆಗಿದೆ. ಯಾರು ಏನೇ ಹೇಳ್ತಿದ್ರು ನಿನ್ ಕಿವಿಗೆ ಬೀಳ್ತಾನೆ ಇಲ್ಲ. ಆ ಭೂಪತಿ ಸಹವಾಸ ಬೇಡ ಅಂತ ಹೇಳು ಅಂತ ಅಣ್ಣ ನನಗೆ ಹೇಳ್ಬಿಟ್ಟು ಹೋಗಿದ್ದ. ಅದನ್ನ ಹೇಳಿದ್ರು ನೀನ್ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಮೊದ್ಲೆಲ್ಲ ನಿನಗೆ ಅಕ್ಕ ಬಾವ ಅವ್ರ ಮಾರ್ಗದರ್ಶನ ಎಲ್ಲಾನು ಬೇಕಾಗಿತ್ತು. ಆದ್ರೆ ಈಗ ನಿನಗೆ ಯಾರೂ ಬೇಡ. ಯಾಕೆಂದ್ರೆ ಒಂದ್ ಸ್ವಲ್ಪ ಚಿಲ್ಲರೆ ಕಾಸು ನೋಡಿದ್ಯಲ್ವಾ,
ಅದಕ್ಕೆ ಅಲ್ವಾ? ಆಯ್ತು, ನೀನೊಬ್ನೇ ಇರು. ನಿನ್ ಹಣ, ದುರಂಕಾರ, ಈಗೋ ಅದೆಲ್ಲದ್ರ ಜೊತೆ ನೀನೊಬ್ನೇ ನೆಮ್ಮದಿಯಾಗಿರು. ಮಹಿ, ನಾನು ಆ ಅರ್ಥದಲ್ಲೇ ಹೇಳಿದೆ. ಇನ್ಯಾವ ಅರ್ಥದಲ್ಲಿ ಹೇಳ್ದೆ? ಹಾ, ಇನ್ಯಾವ ಅರ್ಥದಲ್ಲಿ? ಜಸ್ಟ್ ಡೋಂಟ್ ಟಾಕ್ ಟು ಮೀ. ಮಹಿ, ಏನ್ ಮಾಡ್ತಿದ್ಯಾ? ಬ್ಯಾಗ್ ಎಲ್ಲ ಏನಕ್ಕೆ? ಮಹಿ, ನಿನ್ನೆ ಕೇಳ್ತಿರೋದು. ಮಹಿ, ಬಟ್ಟೆ ಪ್ಯಾಕ್ ಯಾಕೆ ಮಾಡ್ತಿದ್ಯಾ? ಮಹಿ, ಡೋಂಟ್ ಟಚ್ ಮೀ. ಮಹಿ, ನಿಂತ್ಕೋ ಮಹಿ. ಮಹಿ, ಅರೆ ಮಹಿ, ಮಹಿಮಾ, ಏನಮ್ಮ ಇದು ಇದ್ದಕ್ಕಿದ್ದಾಗೆ ಸೂಟ್ ಕೇಸ್ ತಗೊಂಡು ಎಲ್ಲಾದ್ರೂ ಆಚೆ ಹೋಗ್ತಾ ಇದೆಯಾ? ಅತ್ತೆ, ನನಗೆ ಜೀವ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನಾನು ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಏನಮ್ಮ? ಇಲ್ಲಿ ನಿಂತ್ಕೋ ಒಂದು ನಿಮಿಷ. ಇದ್ದಕ್ಕಿದ್ದಾಗೆ ಹಿಂಗೆ ಹೇಳಿದ್ರೆ ಹೆಂಗಮ್ಮ? ಏನಾಯ್ತು ಹೇಳು. ದಯವಿಟ್ಟು ನೀವಿಬ್ರು ನನಗೆ ಕ್ಷಮಿಸ್ಬಿಡಿ. ಐ ಆಮ್ ವೆರಿ ಸಾರಿ. ಲೇ, ಏನಾಯ್ತು? ಯಾಕೋ ಹೋದ್ಲವಳು? ಜೀವ, ಏನ್ರಿ ಇದು? ಮಾಮ್, ಯಾಕೆ ಆಗ ನೋಡ್ತಾ ಇದೀಯ? ಹಳೆಮಯ್ಯ, ನಿನ್ನ ಮೇಲೆ ಡೌಟ್ ಕಣವಂಗೆ. ಏನ್ ಡೌಟ್? ನಿನ್ನ ಹೆಂಡತಿ ಮಲ್ಲಿ ಇದ್ದಕ್ಕಿದ್ದಂಗೆ ಗಾಯಬಾಗ್ಬಿಟ್ಟಲ್ಲ. ಊರಿಗೆ ಹೋದ್ಲು ಅಂತ ಕೇಳಲ್ಪಟ್ಟೆ. ಅದು ಎಷ್ಟು ನಿಜಾನೋ ಸುಳ್ಳು ಅಂತ ಗೊತ್ತಿಲ್ಲ. ಅಲ್ಲ, ಅವಳೇ ತಾತನ್ ನೋಡಕ್ ಹೋದ್ಲು ಅಥವಾ ನೀನು ಪುಸ್ಲಾಯಿಸಿ ಕಳ್ಸಿದ್ಯೋ? ಏನ್ ಮಾತಾಡ್ತಿದ್ಯಾ ಮಾಮ್? ಅವಳನ್ನ ಪುಸ್ಲಾಯಿಸಿ ನಾನ್ ಸುಸ್ತ್ ಮಾಡ್ಕೊಂಡು ಅವಳನ್ನ ಊರಿಗೆ ಕಳ್ಸೋ ಅವಶ್ಯಕತೆ ಏನಿದೆ? ಅವಳೇ ಹೋಗಿದ್ದು. ನಾನು ಇದನ್ನ ನಂಬೇಕಲ್ವಾ? ಹಳೆಮಯ್ಯ, ನನಗೆ ಯಾಕೋ ಡೌಟ್ ಕಣೋ. ನಿನಗೆ ಯಾವ್ದಾದ್ರೂ ಹೊಸ ಹಕ್ಕಿ ತಗಲಾಕೊಂಡಿದ್ಯಾ ಅಂತ. ಯಾಕೆಂದ್ರೆ ನೀನು ಬೀಸೋ ಜಾಲ ಇದೆಯಲ್ಲ, ಅದು ಅಂತರ್ಜಾಲದ ಥರ ಇಡೀ ವಿಶ್ವವ್ಯಾಪಿ ಹರಡ್ಕೊಂಡಿರುತ್ತೆ. ಯಾರನ್ನು ಬಿಡಲ್ಲ ನೀನು, ಕಿಲಾಡಿ ನನ್ನ ಮಗ. ಅದಕ್ಕೆ ಕೇಳಿದೆ ಅಷ್ಟೇ. ಸುಮ್ನೆ ಏನೇನೋ ಮಾತಾಡ ಮಾಮ್. ನಾನಾಯ್ತು, ನನ್ ಪಾಡಾಯ್ತು ಅಂತ ಸುಮ್ನೆ ಇದೀನಿ ನಾನು. ಹಂಗೇನದಿದ್ರು ಹೇಳು ಹಳೆಮಯ್ಯ. ಈ ಆಟ, ಕೂಟ, ನೋಟ, ಕಳ್ಳಾಟ, ಮೈಮಾಟ ಎಲ್ಲ ದೇಹದಲ್ಲಿ ಬಲ ಇರೋ ತನಕ ಮಾತ್ರ ಕಣೋ. ದೇಹದಲ್ಲಿ ಬಲ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಫ್ಯೂಚರ್ ಕಡೆ ಸ್ವಲ್ಪ ಗಮನ ಕೊಡು. ಲೈಫಲ್ಲಿ ಸ್ವಲ್ಪ ಸೆಟ್ಲ್ ಆಗು. ಎಲ್ಲಂದ್ರಲ್ಲಿ ಸೆಟ್ಲಿಕ್ಕೆ ಆಡಕ್ ಹೋಗ್ಬೇಡ, ಗೊತ್ತಾಯ್ತಾ? ಮಾಮ್ಸ್, ವ್ಯಾಲಿಡಿಟಿ ಮುಗ್ದೋಗಿ ಎಕ್ಸ್ಪೈರಿ ಡೇಟ್ಗೆ ಹತ್ರ ಇರೋ ಪೀಸ್ ನೀನು ನನಗೆ ಬುದ್ಧಿ ಹೇಳ್ತೀಯ. ನಿನಗಾಗಿರೋದು ವಯಸ್ಸು, ನನಗಲ್ಲ. ಮಾಮ್ಸ್, ನಾವು ಆಟ ಆಡೋದ್ರಲ್ಲಿ ಫೇಮಸ್. ಅದು ಕ್ರಿಕೆಟ್ ಆಗಿರಲಿ, ವಾಲಿಬಾಲ್ ಆಗಿರಲಿ, ಫುಟ್ಬಾಲ್ ಆಗಿರಲಿ, ಇಂಡೋರ್ ಗೇಮ್ ಆಗಿರಲಿ, ಔಟ್ಡೋರ್ ಗೇಮ್ ಆಗಿರಲಿ, ಆಟ ತುಂಬ ಚೆನ್ನಾಗಿ ಆಡ್ತೀನಿ. ಬರೀ ಆಡೋದಷ್ಟೇ ಅಲ್ಲ, ಆಡಿಸ್ತೀನಿ ಕೂಡ. ಅದೇನು ಆಡಿಸ್ತೇ ಏನೋ ಹಳೆಮಯ್ಯ. ಈಗ ನಮ್ಮನ್ನೆಲ್ಲ ಕಿರು ಬೆರಳೆಲ್ಲ ಆಡಿಸೋದಕ್ಕೆ ದೌರ್ಭಾಗ್ಯ ವಕ್ರಿಸ್ಕೊಂಡಿದ್ದಾಳಲ್ಲ, ಅವಳೇನಾದ್ರೂ ಸರಿ ಹೋಗ್ಬಿಟ್ರೆ ನಮ್ಮನ್ನ ತೊಗಲ್ ಬೊಂಬೆ ತರ ಆಟ ಆಡಿಸ್ತಾಳೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಫೀಸರ್ ಅವಳು, ಟೆರರಿಸ್ಟ್ ಕಣವಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.